ಸೊ ವಿಡಿಯೋ ಮಾಡೋದಕ್ಕೆ ಭಾಳ ತಯಾರಿ ನಡೆಸ್ತಾಳೆ. ಇವಾಗ ಯಾವುದೋ ಒಂದು ಪಾರ್ಸೆಲ್ ಬಂದಿದೆ. ಅಪ್ರೂಪ್ ತಂಗೆ ನಮ್ಮ ಮನೆಗೆ ಯಾರು ಬರ್ತಾ ಇದ್ದಾರೆ. ಯಾರು? ಯಾ ಅಮೆಝಾನ್ ಪಾರ್ಸಲಿ. ಒಂದು ಸೆಕೆಂಡ್. ಓಕೆ 6562 43. ಥ್ಯಾಂಕ್ ಯು. ಟಂಟಣ ಹೊಸ ಐಟಮ್ ಒಂದು ಅಮೆಝಾನಿಂದ ತರಿಸಿದ್ದೀನಿ. ಏನು ಅಂತ ಅನ್ಬಾಕ್ಸಿಂಗ್ ಮಾಡ್ತೀನಿ. ಏನಿರ್ಬೋದು ಗೆಸ್ ಮಾಡಿ, ವೆಯ್ಟ್ ಮಾಡಿಬಿಡಿ, ನಾನೇ ತೋರಿಸ್ತೀನಿ ಬನ್ನಿ. ಮತ್ತೊಂದು ಹೊಸ ಐಟಮ್ ಬಂತು. ಏನ್ ತರಿಸ್ದೆ ನಂದು? ಆಕಾಶ್, ನೀನೆಂತ ವ್ಲಾಗ್ ಮಾಡ್ಕೊಡು ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾನೇ ಒಂದು ಹೊಸ ಟ್ರೈಪಾಡ್ ಬುಕ್ ಮಾಡಿದ್ದೀನಿ. ಜಾಸ್ತಿ ದುಡ್ಡೇನಿಲ್ಲ. ಎಷ್ಟು ಹೇಳ್ತೀನಿ ಕೊನೆಗೆ, ವಿಡಿಯೋ ಕೊನೆಗೆ. ಎಷ್ಟಿರ್ಬೋದು ಗೆಸ್ ಮಾಡ್ತೀರಾ? ನಮ್ಮಷ್ಟು ಕಾಸ್ಟ್ಲಿ ಇಲ್ಲ, ನೀವು ತರಿಸಿದ್ರಲ್ಲ ಅಷ್ಟೊಂದು ಕಾಸ್ಟ್ಲಿ ಇಲ್ಲ. ಗೆಸ್ ಮಾಡಿ. ವ್ಲಾಗ್ ಮಾಡಲಿಕ್ಕೇ ನಂದಿನಿ ಆಕಾಶ್ ಯೂಟ್ಯೂಬ್ ಚಾನಲ್ಗೇ ತರಿಸಿದ್ದು ನಾನು ಇದನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಇಷ್ಟೊಂದು ದಪ್ಪ ಇದೆ. ಏನಾದರೂ ಬಂಪರ್ ಆಫರ್ ಕೊಟ್ಟಿದ್ದಾರಾ ಅಂತ ನೋಡಬೇಕು. ಹೇಳ್ತಾರೆ ಸುಮ್ಮನೆ ಇದನ್ನೇ ವಿಡಿಯೋ ಮಾಡಿಬಿಡು ನಂದು ಅಂತ. ಬಟ್ ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ, ಕನ್ನಡಕ್ಕೋಸ್ಕರ ನಾನು ಅಳಿಲು ಸೇವೆ ಮಾಡಬೇಕು. ಸೇಫ್ಟಿ ಅಲ್ವಾ ನಂದಿನಿ? ಇಲ್ಲಿ ಡ್ಯಾಮೇಜ್ ಆಗಿದ್ರೆ ಎಕ್ಸೆಪ್ಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಅಯ್ಯೋ ಕತೆ ಹುಡುಗಿ. ಅಲ್ಲ, ನಿಮಗೆ ಇಂಗ್ಲಿಷ್ ಬರುತ್ತೆ ಇಲ್ವ ಅಂತ ನಾನು ಟ್ರೈ ಮಾಡಿದ್ದು. ಪರವಾಗಿಲ್ಲ. ಏನ್ ಗೊತ್ತಾಯ್ತಾ ಇವಳು ಇವಾಗ ಕನ್ನಡ ಅಂತ ಯಾಕೆ ಅಂತಾಳೆ ಅಂತ? ಅಕ್ಕವ್ರಿಗೆ ಇಂಗ್ಲಿಷ್ ಕಡಿಮೆ ಸ್ವಲ್ಪ. ಅಲ್ಲೋ ಸುಮ್ಮನೆ ಇರ್ತೀರಾ? ನಾನು BA ಇನ್ ಇಂಗ್ಲಿಷ್ ಲಿಟ್ರೇಚರ್ ಸ್ಟೂಡೆಂಟ್. ನಿಮ್ಗೆ ಎಷ್ಟು ನಾವೆಲ್ ಗೊತ್ತು? ಶೇಕ್ಸ್ಪಿಯರ್ದು ಎಷ್ಟು ಸಾನೆಟ್ ಗೊತ್ತು? ಆಮೇಲೆ ಬ್ರಿಟನ್ ಇಂಗ್ಲಿಷ್ ಗೊತ್ತಾ? ಫ್ರೆಂಚ್ ಇಂಗ್ಲಿಷ್ ಗೊತ್ತಾ? ಬುಲ್ಡಾಲಜಿ ಓಪನ್ ಮಾಡು. ಇಂಗ್ಲಿಷ್ ಯಾವ ರೀತಿ ಬಂತು ಅಂತ ಗೊತ್ತಾ? ಬುಲ್ಡಾಲಜಿ ಬಿಡು ಅಂತ ಸಖತ್ತಾಗಿ ಬಿಡ್ತೀಯಾ? ನಾನು ಓದಿರೋದು ಹೇಳ್ತಾ ಇದ್ದೀನಿ ಆಕಾಶ್. ಆಯ್ತಪ್ಪ, ಓಪನ್ ಮಾಡು. ಎಸ್, 1 ಸೆಕೆಂಡ್ ಇರಿ ಆಕಾಶ್, ಅದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಏನು ಕೊಟ್ಟಿಲ್ಲ ಆಕಾಶ್, ಖಾಲಿ ಡಬ್ಬ ಕೊಟ್ಟಿದ್ದಾರೆ. ಸಾಧ್ಯನೇ ಇಲ್ಲ. ನಿಜ, ಸಾಧ್ಯನೇ ಇಲ್ಲ. ಅಲ್ಲ, ಇಷ್ಟು ಚಿಕ್ಕದಕ್ಕೆ ಇಷ್ಟು ಡಬ್ಬ ಬೇಕಿತ್ತ? ಯಾರಿಗಾರ ಗಿಫ್ಟು ಸರ್ಪ್ರೈಸ್ ಆಗಿ ನಾವು ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮಿಂದ ಅಮೆಝಾನಿಂದ ನೀವು ಬುಕ್ ಮಾಡಿ. ಯಾಕೆಂದ್ರೆ ಅವ್ರು ತುಂಬ ಖುಷಿ ಪಡಬೇಕು. ಒಬ್ಬ ಎಷ್ಟು ದೊಡ್ಡ ಗಿಫ್ಟ್ ಕೊಟ್ಟು ಕಳಿಸಿದ್ದಾರೆ ನನ್ನ ಫ್ರೆಂಡ್ ಅಂತೇಳಿ. ನೋಡಿದರೆ ಇದೊಂದೇ ನಾವು ಬುಕ್ ಮಾಡಿದ್ವಿ, ಇದೇ ಟ್ರೈಪಾಡು. ಇರಮ್ಮ ಹೇಳ್ತೀನಿ, ಎಸಿಬೇಡ. ಸಿಂಪಲ್ ಫ್ರೆಂಡ್ಸ್, ಎಲ್ಲರೂ ಟ್ರೈಪಾಡ್ನ ಬುಕ್ ಮಾಡ್ತೀರಾ ವ್ಲಾಗಿಂಗ್ ಮಾಡೋದಕ್ಕೆ. ಆದರೆ ನಾನು ಬುಕ್ ಮಾಡಿರೋ ಈ ಟ್ರೈಪಾಡು ತುಂಬ ಕಾಸ್ಟ್ಲಿಯೆಸ್ಟ್ ಟ್ರೈಪಾಡು, ತುಂಬ ಡ್ಯೂರೆಬಲ್ ಟ್ರೈಪಾಡು. ಆ್ಯಂಡ್ ಎಲ್ಲರೂ 800 ರೂಪಾಯಿಗೆ, 500 ರೂಪಾಯಿಗೆ, 300 ರೂಪಾಯಿಗೆ ಅಮೆಝಾನ್ ಬೇಸಿಕ್ಸಲ್ಲಿ ಸಿಗೋವಂಥದ್ದನ್ನ ಯೂಸ್ ಮಾಡ್ತೀರಾ. ಆದರೆ ನಾನು ಟೋಟಲಿ ಡಿಫ್ರೆಂಟು ರಿಸರ್ಚ್ ಮಾಡ್ತೀನಿ. ಆ್ಯಂಡ್ ನನಗೆ ಸುಮಾರು ಒಂದು 3-4 ಇಯರ್ಸಿಂದ ಇದ್ರ ಬಗ್ಗೆನೇ ಸರ್ಚ್ ಮಾಡಿ ಗ್ಯಾಜೆಟ್ಸ್ ಬಗ್ಗೆ ತುಂಬ ನಾಲೆಡ್ಜ್ ಇರೋದ್ರಿಂದ ನನಗೆ ಗೊತ್ತಿತ್ತು. ಫ್ರೆಂಡ್ಸ್, ನೀವೇನಾದರೂ ಬಜೆಟ್ ಜಾಸ್ತಿ ಇದೆ, ಒಳ್ಳೆ ಟ್ರೈಪಾಡ್ ನೋಡ್ತಿದ್ದೀನಿ ಅಂತಂದರೆ 15,800 ರೂಪಾಯಿ ಆಗುತ್ತೆ. ರೋಡ್ ಬ್ರ್ಯಾಂಡ್ದು ಟ್ರೈಪಾಡ್ ಸಿಗುತ್ತೆ, ಅದನ್ನು ಟ್ರೈ ಮಾಡಿ. ಬಜೆಟ್ ಫ್ರೆಂಡ್ಲಿ, ಓಕೆ ನಾರ್ಮಲ್ ಆಗಿ ನಾನು ಎಕ್ಸ್ಪೆನ್ಸ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಅಂದರೆ ಇದನ್ನು ಟ್ರೈ ಮಾಡಿ. ಉಲಾನ್ಸಿದು ತುಂಬ ಸ್ಟೇಬಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಆ್ಯಂಡ್ ಜಾಸ್ತಿ ಉದ್ದನೂ ಬರಲ್ಲ. ನಿಮಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ ಆ ರೀತಿಯಾದಂಥ ಒಂದು ಟ್ರೈಪಾಡ್. ಹಾಗಾದರೆ ಎಷ್ಟಿದೆ ಆಕಾಶ್ ಇದಕ್ಕೆ? ಈ ಟ್ರೈಪಾಡ್ನ ಪ್ರೈಸ್ ಎಷ್ಟಿದೆ ಅಂತ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಅಬ್ಬಾ, ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ಇಲ್ಲೂ ಸೀಲ್ ಮಾಡಿಬಿಟ್ಟಿದ್ದಾರೆ, ಅಂದರೆ ಓಪನ್ ಪೀಸ್ ಸಿಗಬಾರ್ದು ಅಂತ. ಫ್ರೆಶ್ ಪೀಸ್ ಇದು. ಸೊ ನಾನು ಹೇಳಿದ್ನಲ್ಲ, ಬ್ರ್ಯಾಂಡ್ ನ್ಯೂ ಟ್ರೈಪಾಡ್ ಅಂತ. ಆಮೇಲೆ ಡ್ಯೂರಬಲ್ ಮತ್ತು ಸ್ಟೇಬಲ್ ಆಗಿರುವಂಥ ಟ್ರೈಪಾಡ್ ಇದು. ಇಷ್ಟು ಚಿಕ್ಕದಾಗಿದೆಯಲ್ಲ? ಹೌದು, ಪೋರ್ಟಬಲ್ ಟ್ರೈಪಾಡು. ತುಂಬ ಚೆನ್ನಾಗಿದೆ, ತುಂಬ ಬಾಳಿಕೆನೂ ಬರುತ್ತೆ. ಅದು ಎಕ್ಸ್ಟೆಂಡ್ ಆಗುತ್ತೆ, ಹೇಗೆ ಬೇಕಾದ್ರೂ ರೊಟೇಟ್ ಆಗುತ್ತೆ.
ಮತ್ತು ನೀವು ಸ್ಮಾಲ್ ಮಿನಿ ಟ್ರೈಪಾಡ್ ಆಗಿ ಕೂಡ ಅದನ್ನು ಹ್ಯಾಂಡ್ಲ್ ಮಾಡ್ಬೋದು. ಅದನ್ನೆಲ್ಲ ನಾನು ಆಪ್ಷನ್ಸ್ನ ತೋರಿಸ್ಕೊಡ್ತೀನಿ ನಿಮಗೆ. ಎಸ್ ಫ್ರೆಂಡ್ಸ್, ಇಲ್ಲಿರುವಂತಹ ಉಲಾನ್ಸಿ ಟ್ರೈಪಾಡ್ನ ಮಾಡೆಲ್ ನಂಬರ್ MT16 ಅಂತ. ಸೊ ತುಂಬ ಸುಂದರವಾಗಿದೆ, ನೋಡೋದಕ್ಕೂ ಕೂಡ ಸ್ಮಾರ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. 2 ಕಡೆ ಬ್ರ್ಯಾಂಡಿಂಗ್ನ ಹಾಕಿದ್ದಾರೆ. ಎಲ್ಲದರಲ್ಲೂ ಈ ಹುಕ್ ಬರಲ್ಲ, ಆದರೆ ಇದರಲ್ಲಿ ಪಾಸಿಟಿವ್ ಏನಪ್ಪ ಅಂತಂದರೆ ಇದೊಂದು ಹುಕ್ ಬರುತ್ತೆ. ಸೊ ಮೇಲ್ಗಡೆ ನೀವು ಯಾವುದನ್ನು ಬೇಕಾದ್ರೂ ಮೌಂಟ್ ಮಾಡ್ಬೋದು, ಐದರ್ DSLR ಅಥವಾ ಮೊಬೈಲ್ ಹೋಲ್ಡರ್. ಡೈರೆಕ್ಟಾಗಿ ಮೊಬೈಲ್ನ ಇದಕ್ಕೆ ಪ್ಲೇಸ್ ಮಾಡೋಕ್ಕೆ ಬರಲ್ಲ, ಆದರೆ ಡೈರೆಕ್ಟಾಗಿ DSLR ಕ್ಯಾಮ್ರಾನ ಮೌಂಟ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಲಾಕ್ ಸಿಸ್ಟಮ್ಮು, ಕೆಳಗಡೆ ಮಿನಿ ಟ್ರೈಪಾಡಾಗೂ ಆ್ಯಕ್ಟ್ ಮಾಡುತ್ತೆ. ಲಾಕ್ ಸಿಸ್ಟಮ್ನ ತೋರಿಸು ನಂದಿನಿ, ಓಪನ್ ಮಾಡು. ಹಾಂ, ಇಲ್ಲಿದೆ ನೋಡಿ, ಇದು ಮ್ಯಾಗ್ನೆಟಿಕ್ ಸಿಸ್ಟಮ್ಮು, ಇದು ಲಾಕ್ ಸಿಸ್ಟಮ್ ಕೂಡ ಇದೆ. ಪ್ರೆಸ್ ಮಾಡು. ಎಸ್, ಲಾಕ್ ಆಯಿತು. ಈ ಥರ ವರ್ಕ್ ಆಗುತ್ತೆ. ಸೊ ಇದು ಮಿನಿ ಟ್ರೈಪಾಡಾಗಿ ಕೂಡ ಯೂಸ್ ಮಾಡ್ಬೋದು. ಒಂದ್ಸಲ ಮಿನಿ ಟ್ರೈಪಾಡ್ ಮಾಡು ನಂದಿನಿ, ಕೆಳಗಡೆ ಇಡು, ಪ್ಲೇಸ್ ಮಾಡು. ನಮ್ಮ ಹತ್ರ ಆಲ್ರೆಡಿ ಒಂದು ಸೆಲ್ಫಿ ಸ್ಟಿಕ್ ಇದೆ, ಆದರೂ ಕೂಡ ನಾವು ಇದನ್ನು ತೊಗೊಂಡಿದ್ದೀವಿ. ಯಾಕೆ ಅಂತ ಅಂದರೆ ಈ ಸೆಲ್ಫಿ ಸ್ಟಿಕ್ನ ವೆಯ್ಟು 1.5 to 1.25 kg. ಆ್ಯಂಡ್ ಇದು ರಿಮೋಟ್ ಕಂಟ್ರೋಲಲ್ಲಿ ಕೂಡ ವರ್ಕ್ ಆಗುತ್ತೆ. ಅದನ್ನು ಚಾರ್ಜ್ ಹಾಕಬೇಕಾಗತ್ತೆ. ಮೇಲ್ಗಡೆ ಕೂಡ ಸೆಲ್ಫಿ ಸ್ಟಿಕ್ ಮೇಲೆ ಒಂದು ಲೈಟ್ ಕೂಡ ಬರುತ್ತೆ. ಬಟ್ ಇದು ಸ್ಟೇಬಲ್ ಆಗಿರಲ್ಲ. ಇದು ಎಷ್ಟೇ ಹೈಟ್ ಆದ್ರೂ ಯೂಸ್ ಮಾಡೋಕ್ಕೆ ಭಾಳ ಕಷ್ಟ ಅನಿಸುತ್ತೆ. ಇದರ ಹೈಟು ಎಷ್ಟುದ್ದ ಆಗತ್ತೆ ಅಂತ ಅಂದರೆ ನಂದಿನಿ ಎಷ್ಟುದ್ದ ಇದ್ದಾಳೋ ಅಷ್ಟು ಉದ್ದ ಹೈಟ್ ಆಗುತ್ತೆ ನೋಡಿ. ಇಷ್ಟು ಹೈಟ್ ಆದರೂ ಕೂಡ ಇದು ಯೂಸ್ ಮಾಡೋಕ್ಕೆ ಯೋಗ್ಯ ಅಲ್ಲ. ಈ ರೀತಿ ಟ್ರೈಪಾಡ್ಸ್ ತೊಗೋಬೇಡಿ. 800 ರೂಪಾಯಿಗೆ ನಿಮಗೆ ಟ್ರೈಪಾಡ್ ಸಿಗುತ್ತೆ, 500 ರೂಪಾಯಿಗೆ ಟ್ರೈಪಾಡ್ ಸಿಗುತ್ತೆ, 300 ರೂಪಾಯಿಗೂ ನಿಮಗೆ ಟ್ರೈಪಾಡ್ ಸಿಗುತ್ತೆ. ಅಂದರೆ ದಯವಿಟ್ಟು ಈ ರೀತಿ ಟ್ರೈಪಾಡ್ನ ನೀವು ತೊಗೊಳಕ್ಕೆ ಹೋಗಬೇಡಿ. ಈ ಟ್ರೈಪಾಡ್ನ ಸೆಕೆಂಡ್ ವಿಶೇಷತೆ ಏನಪ್ಪ ಅಂತ ಅಂದರೆ ಇಲ್ಲಿ ಬರುವಂತಹ ಮೌಂಟ್ ಏನಿದೆಯಲ್ಲ, ಹೋಲ್ಡರು, ಈ ರೀತಿ ಹೋಲ್ಡರ್ ಯಾವುದೇ ಟ್ರೈಪಾಡ್ಗೂ ಬರಲ್ಲ. ಎಸ್ಪೆಷಲಿ ರೋಡ್ ಬಿಟ್ಟರೆ ದ ಬ್ರ್ಯಾಂಡ್ ಆಫ್ ದ ಕಿಂಗ್ ಅಂತ ಹೇಳಿದರೆ ಡಿಜಿಟಲಲ್ಲಿ ರೋಡು, ಅದು ಬಿಟ್ಟರೆ ಉಲಾನ್ಸಿಯಲ್ಲಿ ಮಾತ್ರನೇ ಈ ಸಿಸ್ಟಮ್ ಬರೋದು. ಇದನ್ನು ತುಂಬ R&D ಮಾಡಿ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಇದನ್ನು ಈಸಿಯಾಗಿ ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಕ್ಲೋಸ್ ಮಾಡ್ಬೋದು. ಸೊ ಕ್ಲೋಸ್ ಮಾಡಿದ್ರೆ ಮೇಲ್ಗಡೆ ಒಂದು ಥ್ರೆಡ್ ಇದೆ, ಆ ಥ್ರೆಡ್ಡನ್ನು ನೀವು ರೊಟೇಟ್ ಮಾಡಿದ್ರೆ ಲೂಸ್ ಆಗುತ್ತೆ. ನಿಮ್ಗೆ ಹೇಗೆ ಬೇಕೋ ಹಾಗೆ ಆ ಬಾಲ್ ಮೌಂಟ್ ಇದೆಯಲ್ಲ, ಆ ಬಾಲ್ ಮೌಂಟ್ನ ಬೆಂಡ್ ಮಾಡ್ಬೋದು. ಬೆಂಡ್ ಮಾಡಿ ನಂದಿನಿ. ಎಸ್, ಬಾಲ್ ಮೌಂಟ್ ಬೆಂಡ್ ಮಾಡು. ಎಸ್, ನೋಡಿ ಈ ರೀತಿ ಬಾಲ್ ಮೌಂಟ್ ಬೆಂಡ್ ಆಗುತ್ತೆ. ಆ್ಯಂಡ್ ಮೇಲ್ಗಡೆ ಇರೋ ಸ್ಕ್ರೂ ಬಂದ್ಬಿಟ್ಟು ನಾವು ಹೋಲ್ಡರ್ನ ಟೈಟ್ ಮಾಡಲಿಕ್ಕೆ. ಸೊ ಈಗ ಟೈಟ್ ಮಾಡು ನಂದಿನಿ. ಇಷ್ಟೇ ಅಲ್ಲ, ಬರೀ ಹ್ಯಾಂಡ್ ಹೆಲ್ಡ್ ಗಿಂಬಲ್ ಆಗಿ ಕೂಡ ವರ್ಕ್ ಆಗುತ್ತೆ ಇದು. ಹೇಗಪ್ಪ ಅಂತ ಹೇಳಿದ್ರೆ, ಎಕ್ಸ್ಟೆಂಡ್ ಮಾಡು ನಂದಿನಿ. ಸುಮಾರು 1.5 ಅಡಿ ಎಕ್ಸ್ಟೆನ್ಷನ್ ಆಗುತ್ತೆ ಇದು, ಜಸ್ಟ್ 1.5 ಅಡಿ. ಎಸ್, ಈ ಟ್ರೈಪಾಡು ತುಂಬ ಟೈಟ್ ಇದೆ ಅಂತ ನಂದಿನಿ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ಈ ಟ್ರೈಪಾಡು ಅಷ್ಟು ಕ್ವಾಲಿಟಿ ಇದೆ. ಆ್ಯಂಡ್ ಇದರ ವೆಯ್ಟ್ ಕೇವಲ 500 ಗ್ರಾಮ್. ಸೊ ಈ ಥರ ಓಪನ್ ಮಾಡಿ ಕೆಳಗಡೆ ಪ್ಲೇಸ್ ಮಾಡ್ಬೋದು. ಈ ಥರ ಪ್ಲೇಸ್ ಮಾಡಿದ್ಮೇಲೆ ಮೊಬೈಲ್ ಹೋಲ್ಡರ್ನ ಅಲ್ಲಿಗೆ ಪ್ಲೇಸ್ ಮಾಡಬೇಕು. ಆ್ಯಕ್ಚುಲಿ ಉಲಾನ್ಸಿ ಬ್ರ್ಯಾಂಡ್ದು ನಾನು ಮೌಂಟ್ ಯೂಸ್ ಮಾಡ್ತಾ ಇದ್ದೀನಿ. ಆದರೆ ಈ ಮೌಂಟು ನನ್ನ ಹತ್ರ 1.5 ವರ್ಷದಿಂದ 2 ವರ್ಷದ ಹಿಂದೆನೇ ತರಿಸ್ಕೊಂಡಿದ್ದೆ. ಸೊ ಆ ಮೌಂಟ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಬಂದಿರೋ ಹೊಸ ಮೌಂಟು ಇದೇ ಮಾಡೆಲಲ್ಲಿ ನಿಮಗೆ ಡ್ಯುಯಲ್ ಮೌಂಟ್, ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಆಗಿ ಪ್ಲೇ ಆಗುತ್ತೆ. ಬಟ್ ಈ ಮೌಂಟು ನನಗೆ ಪೋರ್ಟ್ರೇಟ್ ಮೋಡ್ ಅಂದರೆ ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ಮಾತ್ರ ಪ್ಲೇ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಮೌಂಟ್ ಮಾಡ್ತಾಳೆ ನಂದಿನಿ. ನಂದಿನಿ ಮೌಂಟ್ ಮಾಡು, ರೊಟೇಟ್ ಮಾಡು ನಂದಿನಿ. ಎಸ್, ಆಯಿತು. ಇಷ್ಟೇ, ಇದಕ್ಕೆ ಮೌಂಟ್ ಆಯಿತು. ಸೊ ಮೌಂಟ್ ಆದಮೇಲೆ ನಿಮಗೆ ಇದನ್ನು ಹೆಂಗೆ ಯೂಸ್ ಮಾಡೋದು, ಸೊ ನನ್ನ S23 ಅಲ್ಟ್ರಾ ಮೊಬೈಲ್ನ ಹಾಕಿ ತೋರಿಸ್ತೀನಿ. ಟೈಟ್ ಮಾಡು. ಓಕೆ, ಈಗ ಟ್ರೈಪಾಡು ಟೈಟಾಗಿ ಮೌಂಟ್ ಆಗಿದೆ ಅಂತ ಅನಿಸುತ್ತೆ. ಒಂದ್ಸಲ ಚೆಕ್ ಮಾಡಿಬಿಡ್ತೀನಿ. ಸೊ ಈಗ ಟೈಟಾಗಿ ಮೌಂಟ್ ಆಗಿದೆ. ಸೊ ಅಳ್ಳಾಡೋದಿಲ್ಲ, ಟ್ರೈಪಾಡು ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಇದು ನಾರ್ಮಲ್ ಶೇಕ್ ಬಂದೇ ಬರುತ್ತೆ. ಯಾಕೆಂದರೆ ಇದು ಗ್ರೌಂಡಿಗೆ ಟಚ್ ಆಗಿಲ್ಲ. ಗ್ರೌಂಡಿಗೆ ಟಚ್ ಆಗಿದ್ರೆ ಇದು ಶೇಕ್ ಬರಲ್ಲ. ಗ್ರೌಂಡಿಗೆ ಟಚ್ ಆಗಿಲ್ಲ, ಸೊ ಹಾಗಾಗಿ ನಾರ್ಮಲಾಗಿ ಶೇಕ್ ಬಂದೇ ಬರುತ್ತೆ. ಈ ಟ್ರೈಪಾಡ್ನ ಹೇಗೆ ಯೂಸ್ ಮಾಡೋದು ನಂದಿನಿ ತೋರಿಸ್ತಾರೆ. ಈ ವ್ಲಾಗಿಂಗ್ ಕಿಟ್ ಏನಿದೆಯಲ್ಲ, ಈ ಸೆಟಪ್ಪು ಟೋಟಲಿ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಬ್ಯಾಂಗ್ಳೂರಲ್ಲಿ ಅಥವಾ ನೀವು ಯಾವುದೇ ವ್ಲಾಗರ್ಸ್ನ ನೋಡಿದ್ರೂ ಕೂಡ ಕರ್ನಾಟಕದಲ್ಲಿ ಯಾರೂ ಯೂಸ್ ಮಾಡಲ್ಲ ಈ ವ್ಲಾಗಿಂಗ್ ಕಿಟ್ನ. ರೀಸನ್ ಏನಪ್ಪ ಅಂತ ಹೇಳಿದ್ರೆ ಇದು ಕಾಸ್ಟ್ಲಿ ಆಗುತ್ತೆ ಸ್ವಲ್ಪ.
ಆ್ಯಂಡ್ ಈ ವ್ಲಾಗಿಂಗ್ ಕಿಟ್ನ ಯೂಸ್ ಮಾಡೋರು ಸ್ವಲ್ಪ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಆಮೇಲೆ ಪ್ರೊಫೆಷ್ನಲ್ ಅವ್ರು ಮಾತ್ರ ಈ ಥರ ಟ್ರೈಪಾಡು ಮತ್ತು ಈ ಥರ ವ್ಲಾಗಿಂಗ್ ಕಿಟ್ನ ಯೂಸ್ ಮಾಡೋದಕ್ಕೆ ಸಾಧ್ಯ. ಆ್ಯಂಡ್ ಈ ರೀತಿ ಟ್ರೈಪಾಡ್ಸ್ನ ನೀವು ಎಲ್ಲ ಫಾರಿನ್ ಕಾಂಟೆಂಟ್ ಕ್ರಿಯೇಟರ್ಸ್ಗಳ ವಿಡಿಯೋಗಳಲ್ಲಿ ನೋಡ್ತೀರಾ. ಎಸ್ಪೆಷಲಿ UK, US, ಲಂಡನ್ ಅಂತ ಏರಿಯಾಗಳಲ್ಲಿ ವ್ಲಾಗಿಂಗ್ ಮಾಡೋರು ಬಳಸೋದೆ ಈ ರೀತಿಯಾದಂಥ ಕಿಟ್ನ. ಒಂದು ಸೈಡಲ್ಲಿ ನೀವು ಮೈಕ್ನ ನೋಡಿದ್ರೆ ಇನ್ನೊಂದು ಸೈಡಲ್ಲಿ ಇದೇ ರೀತಿಯಾದಂಥ ಮೌಂಟ್ ಬರುತ್ತೆ. ಅಲ್ಲಿ ನೀವು ಹಾರ್ಡ್ ಡಿಸ್ಕ್ನ ಹಾಕ್ಕೊಳ್ತಾರೆ ಯೂಶ್ವಲಿ ಫಾರಿನಲ್ಲಿ ಕಂಟೆಂಟ್ ಮಾಡೋರು. ಸೊ ಈ ರೀತಿ ಕಾಣಿಸುತ್ತೆ ಟ್ರೈಪಾಡು ಯೂಶ್ವಲಿ. ಸೊ ಈ ಟ್ರೈಪಾಡಲ್ಲಿ ಕೊಟ್ಟಿರೋ ಮೇಲ್ಗಡೆ ಮೌಂಟ್ ಇದೆಯಲ್ಲ, ಯೂಶ್ವಲಿ ಈ ಮೌಂಟು, ಇಲ್ಲಿ ಮೇಲ್ಗಡೆ ಈ ಮೌಂಟ್ ಏನಿದೆ, ಈ ಮೌಂಟಲ್ಲಿ ಲೈಟ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಕೆಳಗಡೆ ನೀವು ಇನ್ನೂ ಕಾಸ್ಟ್ಲಿ ಟ್ರೈಪಾಡ್ಗೆ ಹೋದರೆ ಇನ್ನೊಂದು ಮೌಂಟ್ ಬರುತ್ತೆ ಈ ಕಡೆ, ಅಲ್ಲಿ ಹಾರ್ಡ್ ಡಿಸ್ಕ್ನ ಯೂಸ್ ಮಾಡ್ತಾರೆ, ಅಂದರೆ SDD. ತುಂಬ ಚೆನ್ನಾಗಿರುತ್ತೆ ಈ ಒಂದು ವ್ಲಾಗಿಂಗ್ ಕಿಟ್. ಯೂಶ್ವಲಿ ವ್ಲಾಗ್ ಮಾಡೋರು ಯಾರೂ ಕೂಡ ಸ್ಟ್ರೈಟಾಗಿ ಇಟ್ಕೊಳ್ಳಲ್ಲ, ಬೆಂಡ್ ಮಾಡ್ತಾರೆ. ಸೊ ಅದಕ್ಕೆ ಬೆಂಡ್ ಮಾಡೋಕ್ಕೆ ಅಂತಲೇ ಥ್ರೆಡ್ ಕೊಟ್ಟಿದ್ದಾರೆ. ನೀವು ಯಾವ ಆ್ಯಂಗಲಲ್ಲಿ ಬೇಕಾದರೂ 360 ಡಿಗ್ರಿ ಬೆಂಡ್ ಮಾಡ್ಬೋದು. ಆದರೆ ಫ್ರಂಟಿಗೆ ಬೆಂಡ್ ಮಾಡಬೇಕು ಅಂತಂದರೆ ಇಲ್ಲೊಂದು ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ನೀವು ಎಷ್ಟು ಬೇಕಾದರೂ ಫ್ರಂಟಿಗೆ ಬೆಂಡ್ ಮಾಡ್ಕೊಬೋದು. ಸೊ ಫ್ರಂಟಿಗೆ ಮಾಡಿಕೊಂಡ್ರು ಇವಾಗ ನಂದಿನಿ. ಸೊ ಫ್ರೆಂಡ್ಸ್, ಯೂಶ್ವಲಿ ಹೀಗೆ ಯಾರೂ ವಿಡಿಯೋ ವ್ಲಾಗಿಂಗ್ ಮಾಡೋದಿಲ್ಲ. ವಿಡಿಯೋ ವ್ಲಾಗಿಂಗ್ ಮಾಡೋರೆಲ್ಲ ಹಿಂಗೆ ಬೆಂಡ್ ಮಾಡ್ಕೋತಾರೆ. ಸೊ ಹಾಗಾಗಿ ಇಲ್ಲಿ ಬೆಂಡ್ ಮಾಡಿಕೊಂಡು ಇಲ್ಲಿ ಲಾಕ್ ಆಗುತ್ತೆ. ಅದ್ರ ಜೊತೆಗೆ ಈ ಥ್ರೆಡ್ನ ಟೈಟ್ ಮಾಡಿದ್ರೆ ಸೊ ಇದು ನಿಮಗೆ ಅಳ್ಳಾಡೋದಿಲ್ಲ, ಯಾವುದೇ ಆ್ಯಂಗಲಲ್ಲೂ ಅಳ್ಳಾಡೋದಿಲ್ಲ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಎಕ್ಸ್ಟೆನ್ಷನ್ ಮಾಡ್ಕೊಬೋದು. ಅಂದರೆ 1.5 ಇಂದ 2 ಅಡಿ ಬರ್ಬೋದು ಇದು ಎಕ್ಸ್ಟೆನ್ಷನ್ನು ಅಷ್ಟೇ. ಹೆಚ್ಚು ಕಡಿಮೆ ಇದು ಸ್ಕೇಲಲ್ಲಿ ಅಳತೆ ಮಾಡಿದ್ರೆ 40 ಸೆಂಟಿಮೀಟರ್ ಅಂತ ಹೇಳ್ತಾರೆ. ಹೆಚ್ಚು ಕಡಿಮೆ 1.25 ಅಡಿ ಬರುತ್ತೆ. ಸೊ ಈಗ ನೀವು ನೋಡ್ಬೋದು ವ್ಲಾಗ್ ಮಾಡೋದಕ್ಕೆ ನನ್ನ ಕಿಟ್ ರೆಡಿ ಇದೆ. ಯೂಶ್ವಲಿ ಈ ಥರ ವ್ಲಾಗಿಂಗ್ ಮಾಡಾದ್ಮೇಲೆ ನೀವೇನಾದರೂ ನಿಮ್ಮ ಫೇಸ್ಬುಕ್ ಲೈವು ಅಥವಾ ಪೋರ್ಟ್ರೈಟ್ ಮೋಡಲ್ಲಿ, ಅಂದರೆ ಲ್ಯಾಂಡ್ಸ್ಕೇಪ್ ಆಯಿತು, ಹಾರಿಸಾಂಟಲ್ ಆಯಿತು, ವರ್ಟಿಕಲ್ ಆಯಿತು, ಎಲ್ಲ ಆ್ಯಂಗಲಲ್ಲಿ ಬೇಕಾದರೂ ನೀವು ಶೂಟ್ ಮಾಡ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ, ನೀವು ಈ ಥ್ರೆಡ್ನ ಲೂಸ್ ಮಾಡಿಕೊಂಡು ಜಸ್ಟ್ ಇದನ್ನು ಹಿಂಗೆ ತೊಗೊಂಡು ಹಿಂಗೆ ಬೆಂಡ್ ಮಾಡಿದ್ರೆ ಮುಗೀತು, ಪ್ರಾಪರಾಗಿ ಬರುತ್ತೆ. ಇದನ್ನು ನಾವು ಟೈಟ್ ಮಾಡ್ಬೋದು, ನಮ್ಗೆ ಹೇಗೆ ಬೇಕೋ ಹಾಗೆ ಮೌಂಟ್ ಮಾಡ್ಕೊಬೋದು. ಇದು ಒಂದು ಆಪ್ಷನ್. ಇನ್ನೊಂದು ಆಪ್ಷನ್ ಇದೆ, ಅಕಸ್ಮಾತ್ ನಾವೇನಾದರೂ ಕತ್ಲಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ನಮಗೆ ಲೈಟ್ ಬೇಕು ಅಂತ ಹೇಳಿದ್ರೆ ನಮ್ಗೆ ಇನ್ನೊಬ್ರು ಲೈಟ್ ಇಟ್ಕೋಬೇಕಾಗಿಲ್ಲ. ಲೈಟ್ನ ನಾವು ಇದ್ರ ಮೇಲೆ ಮೌಂಟ್ ಮಾಡ್ಬೋದು. ಹೇಗೆ ಅಂತ ತೋರಿಸ್ತೀನಿ ಇವಾಗ. ಸ್ಕ್ರೂ ಇರುತ್ತೆ, ಸೊ ಥ್ರೆಡ್ ಇರುತ್ತೆ, ಈಸಿ ಟು ಆಕ್ಸೆಸ್ ಇರುತ್ತೆ. ಥ್ರೆಡ್ನ ನೀವು ಇಲ್ಲಿ ನೋಡ್ಬೋದು. ಇದನ್ನು ಜಸ್ಟ್ ಇಲ್ಲಿ ಪ್ಲೇಸ್ ಮಾಡಿ ಇದ್ರ ಒಳಗಡೆ ಇನ್ಸರ್ಟ್ ಮಾಡಿ ಈ ಥ್ರೆಡ್ನ ಹೀಗೆ ಟೈಟ್ ಮಾಡಿದ್ರೆ ಮುಗೀತು. ಸೊ ಇದನ್ನು ಕೂಡ ನಾವು ವಿಡಿಯೋ ಮಾಡ್ಲಿಕ್ಕೆ ಬಳಸ್ಬೋದು. ಸೊ ಇದ್ರ ವೆಯ್ಟ್ ಬಂದ್ಬಿಟ್ಟು ತುಂಬ ಜಾಸ್ತಿ ಇರೋದ್ರಿಂದ ನಮ್ಗೆ ಇದನ್ನ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದಕ್ಕೆ ಅಂತಾನೆ ಈ ರೀತಿ ಟ್ರೈಪಾಡ್ನ ಯೂಸ್ ಮಾಡೋಕ್ಕೆ ಅಂತಾನೆ ಸ್ವಲ್ಪ ಲೈಟ್ ವೆಯ್ಟ್ದು ಬರುತ್ತೆ. ಸೊ ಈ ರೀತಿಯಾಗಿ ನೀವು ವ್ಲಾಗ್ ಕೂಡ ಮಾಡ್ಬೋದು. ಅಂದರೆ ನಿಮ್ಮ ವಿಡಿಯೋಗೆ ಇನ್ನೊಂದಷ್ಟು ಬ್ರೈಟ್ನೆಸ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಇಷ್ಟು ಪರ್ಫೆಕ್ಟಾಗಿ ನಮ್ಮ ವಿಡಿಯೋಗಳು ರೆಕಾರ್ಡ್ ಆಗ್ತವೆ. ನೀವು ನೋಡ್ಬೋದು ಎಷ್ಟು ಬ್ರೈಟಾಗಿ ಬರ್ತಿದೆ ಅಂತ ಹೇಳಿ. ಸೊ ಈ ರೀತಿ ವ್ಲಾಗಿಂಗ್ ಕಿಟ್ಟು ಸುಮಾರು ನಿಮ್ಮ ಬಜೆಟ್ಟು 5,000 to 10,000 ರುಪೀಸ್ ಇದ್ದರೆ ನೀವು ಇದನ್ನು ಅಫೋರ್ಡ್ ಮಾಡ್ಬೋದು. ಹಾಗಾದರೆ ಎಷ್ಟದಕ್ಕೆ? ಸೊ ಫೈನಲಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರಿ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು. ಇದ್ರ ಪ್ರೈಸ್ ಬಂದು 2,900 ರೂಪಾಯಿ. ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 4,800 ರೂಪಾಯಿ ಇದೆ. ಇವಾಗ ಆಫರಲ್ಲಿ ನಡೀತಾ ಇದೆ. ಪ್ರೈಸ್ ಅಕಾರ್ಡಿಂಗ್ ಟು ದ ಆನ್ಲೈನ್ ಆಫರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ತೊಗೋಬೇಕಾದ್ರೆ 2,900 ಸಮಥಿಂಗ್ ಕೊಟ್ಟಿದ್ದೀನಿ, ಇನ್ಕ್ಲೂಡಿಂಗ್ ಶಿಪ್ಪಿಂಗ್ ಚಾರ್ಜಸ್. ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದ್ದೀನಿ ಆಕಾಶ್ ನಾನು ಇದರಲ್ಲಿ. ಹೌದು, ಸೊ ಅದಕ್ಕೆ ನಾನು ಹೇಳಿದ್ದು ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಬಟ್ ನೀವು ಹೇಳ್ದಂಗೆ ಅದೊಂದು ಸ್ವಲ್ಪ ಲೈಟು ವೆಯ್ಟ್ ಇದೆ. ಹೌದು, ಅದನ್ನ ರಿಮೂವ್ ಮಾಡಿದರೆ ಸಖತ್ತಾಗಿರುತ್ತೆ. ವಾವ್. ನಂದಿನಿ ಆಕಾಶ್ ಲೈಫ್ ಸ್ಟೈಲ್ ವ್ಲಾಗ್ನಲ್ಲಿ ನಾವು ತೋರಿಸ್ತಾ ಇರೋಂತಹ 3ನೇ ವಿಡಿಯೋ. ಫಸ್ಟ್ನೇ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ ಅಂತ ತೋರಿಸ್ತು. 2ನೇ ವಿಡಿಯೋದಲ್ಲಿ ನಮ್ಮ ಮೈಕ್ ತೊಗೊಂಡಿದ್ದು ತೋರಿಸ್ತು. 3ನೇ ವಿಡಿಯೋದಲ್ಲಿ ಒಂದು ಈ ಚಾನಲ್ಗೋಸ್ಕರನೇ ಟ್ರೈಪಾಡ್ ತೊಗೊಂಡಿದ್ದೀವಿ. ಅದು ಎಲ್ಲಿ ತೊಗೊಂಡು ಯಾವ ರೀತಿ ಫ್ಯೂಚರ್ಸ್ ಇದೆ ಅಂತೆಲ್ಲ ತೋರಿಸ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವಿಷಯನ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಫೈನಲಿ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಟ್ರೈಪಾಡು ಯಾವ ರೀತಿ ಚಾಯ್ಸ್ ಮಾಡಬೇಕು ಆ್ಯಂಡ್ ಆ ಟ್ರೈಪಾಡು ನಮ್ಮ ವ್ಲಾಗರ್ಸ್ಗೆ ಎಷ್ಟು ಹೆಲ್ಪ್ ಆಗುತ್ತೆ, ಬಜೆಟ್ ಸೇವ್ ಕೂಡ ಆಗುತ್ತೆ. ತುಂಬ ಟ್ರೈಪಾಡ್ಸ್ ತೊಗೊಂಡು ದುಡ್ಡನ್ನ ವೇಸ್ಟ್ ಮಾಡೋದ್ರ ಬದಲು ಡೈರೆಕ್ಟಾಗಿ ಟಾಪ್ ಕ್ವಾಲಿಟಿ ಮತ್ತು ನಿಮಗೆ ಯೂಸ್ ಆಗುವಂತಹ ಟ್ರೈಪಾಡ್ನ ಉಪಯೋಗಿಸಿ.